ಜನ ನೀರಿಲ್ಲ ಅಂತ ಸಾಯ್ತವ್ರೆ. ಮಳೆ ಬಂದು ಅಲ್ಲಿ ನೀರ್ ತುಂಬ್ಕೊಂಡೈತೆ. ನೀರ್ ಹಾಕ್ದಿರ ಕುಡಿದಿರೋ ತರ ಆಡ್ತಿದ್ದಾನೆ. ನಾನು ಸಿಂಹ ಅಲ್ಲ, ನಾನು ಹಸು. ನನ್ನ ಕಾಲೆಲ್ಲ ಒದ್ದಾಗಿದೆ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಟ್ರಿಪ್ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ. ಆನ್ ದ ವೇ ಹೋಗ್ತಾ ನಮಗೆ ಕಬಿನಿ ಬ್ಯಾಕ್ ವಾಟರ್ಸ್ ಬರಬೇಕು ಅಂತ ಅನ್ನಿಸ್ತು. ತುಂಬ ದಿನವೇ ಆಗಿತ್ತು ಆ್ಯಕ್ಚುಲಿ ಕಬಿನಿ ಬ್ಯಾಕ್ ವಾಟರ್ಸ್ ಬಂದು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಆ್ಯಂಡ್ ಹಿಂಗೆ ಜರ್ನಿ ಕಂಟಿನ್ಯೂ ಆಗ್ತಾ ಫಸ್ಟ್ ಟೈಮ್ ಎವರ್ ನಾನು ನನ್ನ ಲೈಫಲ್ಲೇ ಕೇರಳಾಗೆ ಹೋಗಿಲ್ಲ. ಇಷ್ಟು ದಿನ ಇದ್ಕೊಂಡು ಕೂಡ ಹೋಗೋಕ್ಕೆ ಚಾನ್ಸ್ ಸಿಕ್ಕಲಿಲ್ಲ, ಅದಕ್ಕೇ ಕೇರಳಾಗೆ ಹೋಗಬೇಕು ಅಂತ ಹೇಳಿ. ಸೊ ಇಲ್ಲಿ ಕಬಿನಿ ಬ್ಯಾಕ್ ವಾಟರ್ಸ್ ಮುಗಿಸ್ಕೊಂಡು ಅಲ್ಲಿಂದ ಕೇರಳಾಗೆ ಹೋಗಿ ಫಸ್ಟ್ ಕೋಯಿಕೋಡ್ ಬೀಚ್ಗೆ ಹೋಗ್ಬೇಕಂತ ಇದ್ದೀವಿ. ಅಲ್ಲಿಂದ ಮತ್ತೆ ಜರ್ನಿ ಕಂಟಿನ್ಯೂ ಆಗುತ್ತೆ, ಕೊಡೈಕೆನಲ್ ಹೋಗ್ಬೇಕಂತ ಇದ್ದೀವಿ. ಸೊ 2 days ಇನ್ ಕೇರಳ, ಅಗೇನ್ 2 days ಇನ್ ಕೊಡೈಕೆನಲ್ ಅಂತ ಪ್ಲ್ಯಾನ್ ಇದೆ. ಸೊ ಅಲ್ಲಿ ಹೋದ್ಮೇಲೆ ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿರುತ್ತೆ ಅಂತ ಹೇಳಿ. ಸೊ ಕೊಡೈಕೆನಲಲ್ಲಿ ಒಂದು ಹಿಡನ್ ಸ್ಪಾಟ್ನ ನಾವು ಆ್ಯಕ್ಚುಲಿ ಸರ್ಚ್ ಮಾಡಿ ಇಟ್ಟಿದ್ದೀವಿ. ಸೊ ಆ ಪ್ಲೇಸ್ಗೆ ಹೋಗಲೇಬೇಕು, ಮಸ್ಟ್ ವಿಸಿಟ್ ಆ್ಯಂಡ್ ಇಟ್ಸ್ ವರ್ತ್ ಪ್ಲೇಸ್ ಅಂತಲೇ ಹೇಳಬೇಕು. ಯಾಕಂದರೆ ಒಂಥರ ಅಲ್ಲಿರುವ ವೈಬೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿರುತ್ತೆ ಅಂತ ಹೇಳಿ, ಲೆಟ್ಸ್ ಸಿ. ಅಲ್ಲಿ ನೀರು ನೋಡಿದ್ರೆ ಮುಂಚೆ ಆ್ಯಕ್ಚುಲಿ ನಾವು ತುಂಬ ದೂರನೇ ಹೋಗ್ಬೋದಿತ್ತು. ಈಗ ನೀರು ನೋಡಿದ್ರೆ ಆ್ಯಕ್ಚುಲಿ ಫುಲ್ ಇಲ್ಲಿವರೆಗೂ ಬಂದ್ಬಿಟ್ಟಿದೆ, ಬಿಕಾಸ್ ನೀರಲ್ಲಿ ತುಂಬ್ಕೊಬಿಟ್ಟಿದೆ ಅಲ್ವಾ. ನಿಜ ಎಷ್ಟು ದೂರ ಹೋಗ್ತಿದ್ವಿ, ಅವಾಗ ನಡ್ಕೊಂಡು ಕಾರಲ್ಲೇ ಎತ್ಕೊಂಡು ಹೋಗ್ಬೋದಿತ್ತು. ಬಟ್ ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ಬಂದ್ವಿ, ಸಿಗಲಿಲ್ಲ ಅಂತ ಹೇಳಿ. ಅಲ್ಲಿ ಎಷ್ಟು ತುಂಬ್ಕೊಬಿಟ್ಟಿದೆ, ಫುಲ್ ನೀರು ತುಂಬ್ಕೊಬಿಟ್ಟಿದೆ. ಸೊ ಎಷ್ಟು ಜನಕ್ಕೆ ಕಬಿನಿ ಬ್ಯಾಕ್ ವಾಟರ್ಸ್ ಮೆಮೊರೀಸ್ ಇದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಐ ಥಿಂಕ್ ಮೈಸೂರಿಯನ್ಸ್ ಮೇನ್ಲಿ ಈ ಪ್ಲೇಸಿಗೆ ಬರ್ತಾರೆ, ಬಂದು ಇಲ್ಲಿ ಫುಲ್ ವೈಬ್ ಮಾಡ್ಕೊಂಡೆಲ್ಲ ಹೋಗ್ತಾರೆ. ಸೊ ಯಾರ್ಯಾರಿಗೆ ಏನೋ ನೆನಪಿದ್ರೆ ಕಮೆಂಟ್ ಮಾಡಿ. ಯಪ್ಪ, ನೀರು ಎಷ್ಟು ತುಂಬ್ಕೊಬಿಟ್ಟಿದೆ ನೋಡಿ, ಇಲ್ಲಿ ಫುಲ್ ನೀರು. ನಾವು ಆ್ಯಕ್ಚುಲಿ ತುಂಬ ದೂರನೇ ಹೋಗ್ತಿದ್ವಿ. ಕೋತಿಗಳು ಸರ್, ಕೋತಿಗಳು. ಒಂದು ಗಂಡು ಕೋತಿ, ಒಂದು ಹೆಣ್ಣು ಕೋತಿ. ಕಬಿನಿ ಬ್ಯಾಕ್ ವಾಟರ್ಸ್ ಅಂತ ಬಂದ್ಬಿಟ್ಟು ಅಲ್ಲಿ ಏನೂ ಇಲ್ಲ, ಮಣ್ಣಂಗಟ್ಟಿ ಹಂಗೆ ಕರ್ಕೊಂಡು ಹೋಗ್ತಿದ್ದೀರಾ. ಏಯ್ ನೀನಂತ ಫ್ರೆಂಡ್ ನೀನು. ಪರವಾಗಿಲ್ಲ, ಅವ್ನ್ ಮರ್ಯಾದೆ ಹೋಗ್ಲಿ ಸಾಕು. ನಂತಪಲ್ಲ ಗುರು, ಅಲ್ಲಿ ನೀರಿಲ್ಲ ಅಂತ ನೀರು ತುಂಬ್ಕೊಂಡ್ ಹರಿದ್ರೆ ನಂತಪ್ಪ. ಜನ ನೀರಿಲ್ಲ ಅಂತ ಸಾಯ್ತವ್ರೆ. ಮಳೆ ಬಂದು ಅಲ್ಲಿ ನೀರ್ ತುಂಬ್ಕೊಂಡೈತೆ. ನೀನ್ ನೋಡಿದ್ರೆ ಅಲ್ಲಿ ನೋಡಕ್ಕಾಗಲ್ಲ ಅನ್ಕೊಂಡು ಲ್ಯಾಂಗ್ವೇಜ್ ಅಲ್ಲಿ ನೋಡೋನು ಒಳ್ಳೆ ನೀರ್ ಹಾಕ್ದಿರ ಕುಡಿದಿರೋ ತರ ಆಡ್ತಿದ್ದಾನೆ. ಯಾವ್ದೇ ಬೆಳ್ಬೆಳ್ಗೆ ಬಿಟ್ಟಿದ್ ಕುಡಿದ್ಬಿಟ್ಟವನೆ. ನಮ್ಮ ಪಯಣ ಸಾಗುತ್ತಿದೆ ಥ್ರೂ ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಯಾವ್ದೋ ಕಾಡ್ನಾಗ ನಾನು ಸಿಂಹ ಅಲ್ಲ, ನಾನು ಹಸು. ಎಬ್ಬುಲಿ ನಾನು. ನೆನ್ನೆ ತಾನೇ ದಸರಾ ಮುಗೀತು. ಇಲ್ಲಿ ಆನೆ ನೋಡಿದ ತಕ್ಷಣ ಅರ್ಜುನ ಅಂತಾನೆ ಅನ್ಸಿದ್ದು. ಒನ್ಸ್ ನಾವು ಇಲ್ಲಿ ನಾಗರಹೊಳೆ ಫಾರೆಸ್ಟ್ಗೆ ಎಂಟರ್ ಆದ್ಮೇಲೆ ನಿಜವಾಗ್ಲೂ ವೆದರ್ ತುಂಬಾನೇ ಚೆನ್ನಾಗಿದೆ. ತುಂಬಾ ಹಮ್ಸ್ ಆಗ್ಬಿಟ್ಟಿದೆ, ಏನಂತಾರೆ ಲೈಕ್ ರೋಡ್ಸ್ ಎಲ್ಲ ಫುಲ್ ಹಳ್ಳಪಳ್ಳ. ಬಟ್ ಸ್ಟಿಲ್ ದ ವೆದರ್ ಇಸ್ ಸೂಪರ್. ತೇಲಾಡುತ್ತಾ ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ರೆ ನನ್ನ ಮಕ್ಕಳು ನನ್ನ ಉರ್ಸಿ ಆಗ್ತಾವ್ರಲ್ಲಿ. ಕಾರ್ನ ಬೇರೆ ಕುಲುಕ್ಸ್ತಾವ್ರೆ. ರೋಡ್ ಐತಮ್ಮ ಹಂಗೆ. ನಾನು ಇನ್ನ ಕೇಳಿಲ್ಲ, ಡ್ರೈವರ್ನ ಕೇಳ್ತೀರ. ನೀನ್ ತೆಪ್ಪು ಕುದ್ಕೋ. ಡ್ರೈವರ್, ಓ ಚಂದ ಡ್ರೈವರ್. ಹೌ ಆರ್ ಯು ಡ್ರೈವರ್? ರೋಡ್ ಹಿಂಗಿದ್ರೆ ನಾನೇನ್ ಮಾಡ್ಲಿ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಈಗ ಜಸ್ಟ್ ಕೇರಳ ಎಂಟರ್ ಆದ್ವಿ. ಯಾವ್ದು ಒಂದು ಚಿಕ್ಕ ಒಂದು ಸಿಟಿ ತರ ಒಂದು ಪ್ಲೇಸ್ ಬಂದಿದೀವಿ. ಸೊ ಜರ್ನಿ ಕಂಟಿನ್ಯೂ ಆಗ್ತಿದೆ. ಇನ್ನೂ ಆಲ್ಮೋಸ್ಟ್ 3 hours 6 minutes ಅಂತ 3 hours ಇದೆ ಜರ್ನಿ. ಸೊ ಲೆಟ್ಸ್ ಕಂಟಿನ್ಯೂ.
ಒಂದು ಸ್ಟಾಪ್ ಕೊಡ್ಬೇಕಂತ ಹೇಳಿ ಒಂದು ಸ್ಟಾಪ್ ಕೊಟ್ಟಿದ್ವಿ. ಹೋಗೋದ್ರಲ್ಲಿ ಮುನ್ನಾರ್ ಹೋಗ್ಬೇಕಂತ ಅನ್ಕೊಂಡ್ವಿ, ಬಟ್ ಆಗಲಿಲ್ಲ. ಬಟ್ ಇಲ್ಲಿ ಅಕ್ಕಪಕ್ಕ ಟೀ ಎಸ್ಟೇಟ್ ಇದೆ, ಸಕ್ಕದಾಗಿದೆ. ಜೊತೆಗೆ ಇಲ್ಲಿ ಒಂಥರ ಏನೋ ಡಿಫ್ರೆಂಟ್ ವೈಬ್. ಮುಂದೆ ನೋಡಿದ್ರೆ ಅಲ್ಲಿ ಆ್ಯಕ್ಚುಲಿ ಫುಲ್ ಮೌಂಟೇನ್ ಕಾಣಿಸ್ತಾ ಇದೆ. ಸಿ ಹೌ ಅಮೇಝಿಂಗ್ ಇಟ್ ಇಸ್. ಫುಲ್ ಫಾಗ್. ಇದೆಲ್ಲ ಕಂಪ್ಲೀಟ್ ಟೀ ಎಸ್ಟೇಟ್. ಒಂಥರ ಡ್ರೀಮ್ ಪ್ಲೇಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಬಿಕಾಸ್ ಇಲ್ಲಿ ಉಳ್ಕೊಳ್ಳೋರಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಏನು ಸಕ್ಕತ್ತಾಗಿದೆ ಅಲ್ಲ. ದಟ್ಸ್ ಸೋ ಗುಡ್. ಇವತ್ತು ಒಂದು ರೆಸ್ಟೋರೆಂಟ್ ಬಂದ್ವಿ. ಇಲ್ಲಿ ಊಟ ಮಾಡಿರಲಿಲ್ಲ. ಯಾವುದಿದು ರೆಸ್ಟೋರೆಂಟ್? ನಾಸ್ಟಾಲ್ಜಿಕ್ ರೆಸ್ಟೋರೆಂಟ್ ಅಂತ ಹೇಳಿ. ಈಗ ಊಟ ನೋಡಿಕೊಂಡು ಊಟ ಮಾಡಿ ತಿನ್ಕೊಂಡು ಹೋಗಬೇಕು. ಬಿಕಾಸ್ ಮಾರ್ನಿಂಗಿಂದ ಏನು ಊಟ ಮಾಡಲಿಲ್ಲ. ನಾವು ಮನೆ ಬಿಟ್ಟಿದ್ದು ಆಲ್ಮೋಸ್ಟ್ ಲೈಕ್ 8:30 ಆಗಿತ್ತು. ಬಟ್ ಸ್ಟಿಲ್ ಮನೇಲಿ ಏನು ಊಟ ಮಾಡಿಲ್ಲ, ಹೊರಗಡೆ ತಿಂದಿಲ್ಲ. ಸೊ ಹೊಟ್ಟೆ ಸಿಕ್ತಿತ್ತು. ಅದಕ್ಕೆ ಒಂದೇ ಸಲ ಬ್ರಂಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಸ್ಟೋರೆಂಟಲ್ಲಿ ಬಂದಿದ್ದೀವಿ. ಹಲೋ, ಹೌದು, ಯಾ ಸಾರಿ. ಸೊ ಆಲ್ರೆಡಿ ಬಂದಿದ್ದೀರಾ? ಬಂದಿಲ್ಲ. ಏನು ಮಾಡ್ಕೊತೀಯಾ? ಒಂದು ನಿಮಿಷ. ಸೊ ಮೀಲ್ಸ್ ಬುಕ್ ಮಾಡಿದ್ವಿ. ಮೀಲ್ಸ್ ಬಂತು. ಏನೇನು ಹಾಕಿದ್ದಾರೆ? ಬೀನ್ಸ್ ಪಲ್ಯ, ಮತ್ತು ಸೋರೆಕಾಯಲ್ಲಿ ಏನೋ ಮಾಡಿದ್ದಾರೆ, ಮತ್ತು ಆಲೂದೊಂದು, ಮತ್ತು ಉಪ್ಪಿನಕಾಯಿ, ಪಾಯಸ, ಮತ್ತು ರೈಸ್ ಕೊಟ್ಟಿದ್ದಾರೆ. ಕೇರಳ ರೈಸ್, ಬಾಯ್ಲ್ಡ್ ರೈಸು. ಸೊ ನಾನು ಯಾವುದು ಹಲ್ವಾ? ಅಯ್ಯಪ್ಪ ಅಲ್ಲಿ ಮಾಡ್ತಾರಲ್ಲ ಆ ಥರ. ಅಯ್ಯಪ್ಪ ಮಾಡೋದು ಹಲ್ವಾ ಅಲ್ಲ, ಮತ್ತು ಅದಕ್ಕೆ ಬೇರೆ. ಸೊ ಅವಳು ಹಪ್ಳ ತಿಂತವಳೆ ಅಲ್ಲಿ, ಬಕಾಸುರಿ. ಬಟ್ ಸ್ಟಿಲ್ ದಟ್ಸ್ ಓಕೆ. ನಾನು ಪರೋಟಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಪರೋಟ ವಿತ್ ಪನ್ನೀರ್ ಬಟರ್ ಮಸಾಲ ಮತ್ತು ಗೋಬಿ ಮಂಚೂರಿಯನ್ ಆರ್ಡರ್ ಮಾಡಿದ್ದೀನಿ. ಸೊ ಪರೋಟ ಬಂತು. ಪರೋಟ, ಪನ್ನೀರ್ ಬಟರ್ ಮಸಾಲ ಮತ್ತು ಗೋಬಿ ಮಂಚೂರಿಯನ್. ಸೊ ನೀವು ನೋಡ್ದಂಗೆ ಕೋಯಿಕೋಡ್ ಬೀಚಿಗೆ ಬಂದಿದ್ವಿ. ಸಕ್ಕತ್ತಾಗಿತ್ತು. ಬಟ್ ಆ ಕಡೆ ಫುಲ್ ರಶ್ ಇದ್ದಾರೆ ಜನ. ನೋಡಂಗಿದ್ರೆ ನೀವು ಫುಲ್ ಜನ ಇದ್ದಾರೆ. ಬಟ್ ನಾನು ಫುಲ್ ಅಲ್ಲಿ ಎಂಜಾಯ್ ಮಾಡಿಕೊಂಡು ಫುಲ್ ನನ್ನ ಕಾಲೆಲ್ಲ ಒದ್ದಾಗಿದೆ. ಒಳ್ಳೆ ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಹೊರಡ್ತಾ ಇದ್ದೀವಿ. ಇನ್ನೇನು ಸನ್ಸೆಟ್ ಆಗುತ್ತೆ. ಬಟ್ ಇಟ್ ಲುಕ್ಸ್ ಗಾರ್ಜಿಯಸ್. ಸಕ್ಕತ್ತಾಗಿದೆ. ಬಾಯ್ ಬಾಯ್ ಕೋಯಿಕೋಡ್ ಬೀಚ್. ಈಗ ಕೋಯಿಕೋಡ್ ಬೀಚ್ ಮುಗಿಸಿ ನಮ್ಮ ಪಯಣ ಸಾಗುತ್ತಿದೆ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿ ಪ್ಲಾನರ್ಸ್ ಇದ್ದಾರೆ. ಸೊ ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿಗೆ ಹೋಗಬೇಕು. ಸೊ ಎಲ್ಲಿ ಹೋಗ್ತಿದ್ದೀವಿ? ಅತ್ತಿರಪಲ್ಲಿ ಫಾಲ್ಸ್ ಹತ್ರ ಹೋಗ್ತಾ ಇದೀವಿ. ಮೇ ಬಿ ಇವತ್ತು ನಾವು ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಲ್ಲ, ಬಟ್ ಅಲ್ಲಿ ಹೋಗಿ ಸ್ಟೇ ಆಗಿ ಆಮೇಲೆ ಮಾರ್ನಿಂಗ್ ಎದ್ಬಿಟ್ಟು ಸನ್ರೈಸ್ ಆಗುವಾಗ ಅಲ್ಲಿ ಹೋಗೋಣ ಅಂತ ಇದ್ದೀವಿ. ಸೊ ಹೋಗೋಣ ಬನ್ನಿ. ಏನೇ ಮಂಗ ಫುಲ್ ಟ್ಯಾನ್ ಆಗ್ಬಿಟ್ಟಿದ್ಯಾ? ಸಿಕ್ಕಾಬಟ್ಟೆ. ಕೋಯಿಕೋಡ್ ಬೀಚ್ ಇಂದ ಹಿಡಿದು ನಾವ್ ಆಗ್ರಿಂದಾನು ರೂಮ್ ಹುಡುಕ್ತಾ ಇದೀವಿ. ಒಂದು ರೂಮು ಸಿಗ್ತಾ ಇಲ್ಲ. ಕೂತ್ಕೋ ಸುಮ್ನೆ. ಯಪ್ಪ ಈ ಕಾಟ ಬೇರೆ. ಎಲ್ಲಾ ಕಡೆ ರೂಮ್ಗೆ ಆಲ್ಮೋಸ್ಟ್ 2 hours ಇಂದ ರಿಸರ್ಚ್ ಮಾಡ್ತಾ ಇದೀವಿ, ಸಿಗ್ತಿಲ್ಲ. ನಾವ್ ಮಾಡಿ ತಪ್ಪೇನ್ ಹೇಳಿ? ರಿಸರ್ವೇಶನ್ ಮಾಡ್ಕೊ ಬಂದಿಲ್ಲ, ಅಲ್ಲಾಡ್ಸ್ಕೊಂಡು ಸಿಗುತ್ತೆ. ಪ್ಲೇಸಸ್ ಕನ್ಫರ್ಮ್ ಮಾಡಿದೆ ನನ್ನ ರಾತ್ರಿ 1 ಗಂಟೆಲಿ. ರಿಸರ್ವೇಶನ್ ಬೇರೆ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಇಲ್ಲಿ ಇಬ್ರು ಕೂತ್ಕೊಂಡಿದ್ದಾರೆ ನೋಡಿ ಅವರು. ನನ್ಗೆ ಹೇಳ್ತೀಯಾ? ಇದೆ ನೋಡಿ ರಿಯಲ್ ಪಿಕ್ಚರ್. ವ್ಲಾಗ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಹಲೋ ಅಗೇನ್. ಆ್ಯಂಡ್ ನಿನ್ನೆ ಅಲ್ಲಿ ಹೋಟೆಲ್ಗೆ ರೀಚ್ ಆಗಿ ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗೋಗಿತ್ತು. ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಮಗೆ ಹೇಳಬೇಕಂದ್ರೆ ಬೆಸ್ಟ್ ಆಗಿ ತುಂಬ ಚೀಪೆಸ್ಟ್ ಪ್ರೈಸ್ಗೆ ನಮಗೆ ಹೋಟೆಲ್ ಸಿಕ್ತು, ಆಮೇಲೆ ರೂಮ್ ಸಿಕ್ತು. ವಿ ಜಸ್ಟ್ ಪೇಯ್ಡ್ ಓನ್ಲಿ 2800 rupees for 1 night ಆ್ಯಂಡ್ ಇಟ್ ವಾಸ್ ವರ್ತ್ ಇಟ್. ಒಂದು ಕಂಪ್ಲೀಟ್ ಮನೆ ಕೊಟ್ಬಿಟ್ಟಿದ್ದು, ತುಂಬ ಸ್ಪೇಷಿಯಸ್ ಇತ್ತು, ಕಿಚನ್ ಎಲ್ಲ ಕೊಟ್ಟಿದ್ದು. ಸೊ ಎಂಜಾಯ್ ಮಾಡಿ ದೆನ್ ಆಫ್ಟರ್ ಈಗ ನಾವು ಊಟ ಮಾಡಬೇಕು ಅಂತ ಹೇಳಿ ಶರವಣ ಭವನ್ ರೆಸ್ಟೋರೆಂಟ್ ಬಂದಿದ್ದೀವಿ. ಇಲ್ಲಿಗೆ ಬಂದಿದ್ದೀವಿ. ಮತ್ತು ಇಲ್ಲಿ ಊಟ ಎಲ್ಲ ಮುಗಿಸ್ ಇರಿಟೇಟ್ ಮಾಡ್ತಿದ್ದಾನೆ.
ಇಲ್ಲಿ ಊಟ ಮುಗಿಸ್ಕೊಂಡು ದೆನ್ ವಿಲ್ ಕಂಟಿನ್ಯೂ ಜರ್ನಿ ಟು ಅತಿರಪಲ್ಲಿ ಫಾಲ್ಸ್. ಸರವಣ ಭವನ. ಇಲ್ಲಿ ಇವರೊಬ್ಬರದು ನಾಟಕ. ಈ ನನ್ನ ಮಗ ನಿದ್ದೆ ಮಾಡಿಲ್ಲ ನಿನ್ನೆ ಮೊನ್ನೆ, ಕೆಲ್ಸದಿಂದ ಡೈರೆಕ್ಟಾಗಿ ಎದ್ದು ಬಂದ. ಪಾಪಚ್ಚೆ ಅನ್ನಿಸ್ತಿದೆ. ನೀನು ಯಾವ ಕೆಲ್ಸಕ್ಕೆ ಹೋಗಿದ್ದೆ? ನಾನು ಕೆಲ್ಸಕ್ಕೆ ಹೋಗಿಲ್ಲ, ಬಟ್ ಆದರೆ ಮನೆ ಕೆಲಸ ಮಾಡ್ತಿಲ್ಲ. ಮುಚ್ಕೊಂಡು ಕೂತ್ಕೊಳ್ಳಲೆ. ನಿದ್ದೆ ಮಾಡೋದು. ಸರಿ ಕಣೆ. ಅದೇ ಸುಮ್ಮನೆ ಅನ್ನೋದು. ನೈಟು 2 o'clockವರೆಗೂ ಫೋನ್ ಇಟ್ಕೊಳ್ಳೋದು, ಆಮೇಲೆ ಮಲ್ಕೊಳ್ಳೋದು. ಯಾಕಂದ್ರೆ ಅಂದ್ರೆ ದೊಡ್ಡ IAS ಆಫೀಸರ್ ಇವರು. ಓದಿ ಓದಿ ಫಸ್ಟ್ ನಿಮಿಷ ಫಸ್ಟ್ ಆಫ್ ಆಲ್ ಫೋನ್ ಇಟ್ಟು. ಈಗ ಊಟ ಮುಗಿಸಿ ದೆನ್ ಆಫ್ಟರ್ ವಿ ಆರ್ ಕಂಟಿನ್ಯೂಯಿಂಗ್ ಟು ಅತಿರಪಲ್ಲಿ ಫಾಲ್ಸ್. ಮಸಾಲೆ ದೋಸೆ ಬಂತು, ಮತ್ತು ಇದೇನಿದು ಆನಿಯನ್ ದೋಸೆ, ಪೂರಿ, ಮತ್ತು ಇದು ಖಾಲಿ ದೋಸೆ, ಸೆಟ್ ದೋಸೆ. ಇಷ್ಟು ಆರ್ಡರ್ ಮಾಡಿದ್ವಿ. ಆಗ್ಲೇ ಒಂದು ಇದು ಮಾಡ್ತಿದ್ದಲ್ಲ, ಮಾತಾಡು. ಹೆಂಗೆ ಹಾಯ್ ಹೆಂಗಿದ್ದೀರಲ್ಲ ಅಂತ ಕೇಳು. ನಮ್ದು ಊಟ ಎಲ್ಲ ಮುಗೀತು. ಶರವಣ ಭವನಲ್ಲಿ ಊಟ ಮಾಡಿ ಅತಿರಪಲ್ಲಿ ಫಾಲ್ಸ್ಗೆ ಹೊರಟ್ವಿ. ಸೊ ಈಗ ಆಲ್ಮೋಸ್ಟ್ ಒಂದು 40 minutes ಇದೆ ಜರ್ನಿ. ಅಂಡ್ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ, ಬಟ್ ಹ್ಯೂಮಿಡಿಟಿ ತುಂಬಾ ಜಾಸ್ತಿ ಇದೆ. ಕೇರಳಕ್ಕೆ ಬಂದಾಗಿನ್ನ ಅನ್ಕೊಂತಿದ್ವಿ ಎಕ್ಸ್ಪೆಕ್ಟೇಷನ್ ಲೈಕ್ ಚೆನ್ನಾಗಿರುತ್ತೆ ವೆದರ್ ಅಂತ ಹೇಳಿ, ಬಟ್ ನೋಡಿದಾಗ ಲಿಟ್ರಲಿ ನಾವು ಒಳಗಡೆ ರೂಮಲ್ಲಿರೋ ಟೆಂಪ್ರೇಚರೇ ಬೇರೆ, ಮತ್ತೆ ಹೊರಗಡೆ ನೋಡಿರೋ ಟೆಂಪ್ರೇಚರೇ ಬೇರೆ. ಒಂಥರ ಫುಲ್ ಹ್ಯೂಮಿಡಿಟಿ, ಒಂದು 32 ಡಿಗ್ರಿ ಇದೆ ಆಲ್ಮೋಸ್ಟ್. ಅದೇ ಹೇಳ್ದಂಗೆ 39 minutes ಅಲ್ಲಿ ಅತಿರಪಲ್ಲಿ ಫಾಲ್ಸ್ ರೀಚ್ ಆಗ್ತೀವಿ. ಸೊ ಅಲ್ಲಿ ಹೋಗಿ ನೆಕ್ಸ್ಟ್ ಏನು ಅಂತ ನೋಡೋಣ. ತಿಂದ್ಮೇಲೆ ಇಷ್ಟಪ್ಪ ಐತೆ ಒಂದು ಅನ್ನ ತಿಂದ್ಬಿಟ್ಟು ಹೆಂಗ್ ಬದುಕ್ತಾವ್ರ. ಅದು ತಿಂದ್ರು ನೀರು ಕುಡಿದ್ರು ಅದು ಹೊರಗಡೆ ಹೋಗಲ್ಲ ಅಂತ ಅನ್ನ. ಆದ್ರೂ ನಮ್ಮೂರ ಅನ್ನ, ನಮ್ಮೂರ ಊಟ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಊಟಕ್ಕೆ. ನಮ್ಮ ಕರ್ನಾಟಕದ ಫುಡ್ ಮಿಸ್ ಆಗ್ಬಿಟ್ಟೈತೆ. ಇಲ್ಲ ತರ ಡಿಫ್ರೆಂಟ್ ಅಲ್ವಾ? ವೆಲ್ಕಮ್ ಟು ಅತಿರಪಲ್ಲಿ. ಈಗ ಅತಿರಪಲ್ಲಿ ವಿಲೇಜ್ ಇದೇನಿದು, ಒಂದು ಊರಲ್ವಾ? ಒಂದು ಊರಿಗೆ ಬಂದ್ವಿ. ಸೊ ಇನ್ನೊಂದು 9.5 kilometers ಇದೆ ಅಷ್ಟೇ. ಸೊ ರೀಚ್ ಆಗ್ತೀವಿ ಬೇಗ. ವೈಟಿಂಗ್, ಎಕ್ಸೈಟೆಡ್, ಬಿಕಾಸ್ ಫಸ್ಟ್ ಟೈಮ್ ಬರ್ತಿರೋದು. ಸೊ ನಿಂಗೆ ಎಕ್ಸೈಟ್ಮೆಂಟ್ ಇದೆಯೇನೋ? ಸಿಕ್ಕಾಪಟ್ಟೆ. ನೋಡೋಣ ಹೆಂಗಿದೆ. ಬಾಹುಬಲಿ ಶೂಟ್ ಮಾಡಿದ ಜಾಗ ಅತಿರಪಲ್ಲಿ ಫಾಲ್ಸ್. ಎಸ್, ಅದರಿಂದನೇ ಫೇಮಸ್ ಆಗಿರೋದು ಇದು. ಎಸ್, So let's see how it comes. ಎಸ್, ಲೆಟ್ಸ್ ಗೋ. ಅಕ್ಕೋ ಬರ್ತೀಯಾರಾ? ಎಷ್ಟೊತ್ತು ಬರೋಕೆ? ನುಲ್ಕೊಂಡ್ ಬರ್ತಾವಳೆ. ಎಷ್ಟು ಕ್ಯೂಟಾಗಿ ಒಂದು ಅಂಗಡಿ ಹಾಕೊಂಡಿದ್ದಾರೆ. ಅಲ್ಲಿ ಎಳ್ನೀರಿದೆ. ಬೆಂಗಳೂರು ಪೀಪಲ್ ಆಲ್ ಲ್ಯಾಂಗ್ವೇಜ್ ಎಳನೀರು ಚಟ್ರ 3 ಎಳನೀರು 4 ಬಜ್ಜಿ ಅಂಗಡಿ ಉಂಡು ಬಾಳೆಕೆ ಬಜ್ಜಿ ಸೈಕೊಂಡು ಹಂಗೆ ಅವ್ರು ಮಲಯಾಳಮಲ್ಲಿ ಅದನ್ನ ಎಳ್ನೀರ್ ಅಂತಾರ, ಏನಂತಾರೆ? ನೀನು ಉಳ್ಕೊಂಡು ಬರ್ತಾ ಇದ್ದಾಳೆ. ಯಾವಾಗ್ಲೂ ಲೇಟು, ಎಲ್ಲದ್ರಲ್ಲೂ ಲೇಟು. ಕಳಕ್ ಇಲ್ಲಿ ಅತಿರಪಲ್ಲಿ ಫಾಲ್ಸ್ ಹತ್ರ ಬಂದಿದ್ವಿ. ನೋಡಿದ್ರೆ ಸಕ್ಕದಾಗಿರುತ್ತೆ, ಜನ ಇರಲ್ಲ. ಅಂದ್ರೆ ಜಾತ್ರೆಗೆ ಬಂದಿರೋ ತರ ಅಷ್ಟು ಜನ ಬಂದಿದ್ದಾರೆ. ಮುಂದೆ ಗಾಡಿ ನಿಲ್ಸ್ಬೇಕು, ಪಾರ್ಕಿಂಗ್ ನಿಲ್ಸಕ್ಕೆ ಆಗ್ತಿಲ್ಲ. ಸ್ಕೂಲ್ ಬಿಟ್ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತಾವಳೆ. ಹೋಗಿ ಕರೆಕ್ಟಾಗಿ ಸ್ಕೂಲ್ಗೆ ಹೋಗಿ ಎಲ್ಲ ಟೆನ್ಷನ್ ಮುಗಿಸ್ಕೊಂಡ್ ಬರ್ಬೇಕು ಅವಳು. ಪಾಪ ವಾಲಂಟಿಯರ್ ಬಿಡೋ. ಏನು ನೋಡು, ಅವಳ ಕೈ ಜೋರ ಗಾಳಿ ಬಂದ್ರೆ ಹಾರ್ಕೊಂಡು ಹೋಗ್ಬಿಡ್ತಾಳೆ ಹಿಂಗಂತೆ. ಯಪ್ಪೋ ಯಪ್ಪೋ, ಇವಳು ನನ್ನ ಪಕ್ಕದಲ್ಲಿ ಇರೋಳಾದ್ರೆ ಸಣ್ಣ ಅನ್ಕೊಂಡ್ರೆ ಅವಳು ಇನ್ನು ಸಾಯಿಗೆ ಅವಳು. ಇನ್ನು ನಾಳೆ 3 ದಿವಸ ತಿಥಿ ಅವಳು. ನಿನ್ಗೆ ಹೇಳ್ತೀರ ಕಣೆ ಅವನು. ಇದಾದ್ರೆ ಪರವಾಗಿಲ್ಲ, ಅದಂತೂ ಹೋಗ್ಬಿಟ್ಟೈತೆ ಜೋರ್ ಗಾಳಿ ಬಂದ್ರೆ ಜೂಟು. ಯಪ್ಪ ಓಯ್ ಓ ಏನ್ ಸ್ಟೈಲು. ಏನಾಯ್ತು? ಒಂದು ಪಾರ್ಕಿಂಗ್ ಸಿಗ್ದೆ ಅಷ್ಟು ಉದ್ದಿಂದ, ಅಲ್ಲಿಗೆ ಹೋಗ್ಬಿಟ್ಟು ಪಾರ್ಕಿಂಗ್ ಮಾಡಿದೀವಿ. ತುಂಬಾ ಮುಂದೆ ಬಂದಿದೀವಿ.
ತುಂಬ ಜನ, ಎಷ್ಟು ಜನ ನೀವೇ ಮುಂದೆ ನೋಡ್ದಂಗಿದ್ರೆ ಆ ಕಡೆಯಿಂದ ಎಷ್ಟು ಜನ ನಡ್ಕೊ ಬರ್ತಾ ಇದ್ದಾರೆ. 5 o'clock ಕ್ಲೋಸ್ ಅಂತ ಹೇಳಿದ್ದಾರೆ. ಬಟ್ ಐ ಥಿಂಕ್ 10 minutes ಕೂಡ ತಗೊಳ್ಳಲ್ಲ. ಹೋಗೋಣ. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಅರೌಂಡ್ 5-6 years ಆಯಿತು. ಆದರೆ ಇಷ್ಟು ಬ್ಯುಸಿ ಇರಲಿಲ್ಲ, ಇಷ್ಟು ರಶ್ ಇರಲಿಲ್ಲ, ಜನನೇ ಇರಲಿಲ್ಲ. ಅನ್ಹೈಪ್ಡ್ ಪ್ಲೇಸ್ ಇತ್ತು. ಈಗ ಇವ್ರಂಥವ್ರಿಂದ ಆ ಪ್ಲೇಸ್ ಎಲ್ಲ ಹೈಪ್ ಮಾಡ್ಕೊಂಡು ಇಂಥವ್ರು ಬಂದು ಜಾಸ್ತಿ ಹೋಗಿದ್ದಾರೆ ಜನ. ವೆಲ್ಕಮ್ ಟು ಅತಿರಪಲ್ಲಿ ಫಾಲ್ಸ್. ಇನ್ನು ವ್ಯೂ ನೋಡೋಕ್ಕೆ ಬಾಕಿ ಇದೆ. ವೈಟ್ ತಿರ್ಗೇಳು ಅವನಂದಲ್ಲ ಹೇಳು. ಕ್ಯಾಶ್ ಅಂತಲ್ಲ, ಒಂದ್ ಕಲ್ಲು ಅಂತ ಅದೇ ಗ್ಯಾಪ್ ತಗೊಂತಾರಲ್ಲ, ಆದ್ರೆ ಗ್ಯಾಪ್ ತಗೊಂಡು ನಡೀತಾರೆ. ಆಲ್ಮೋಸ್ಟ್ ಬಂದ್ವಿ. ಸೌಂಡ್ ಕೇಳಿಸ್ತಾ ಇದೆ. ವೆರಿ ನಿಯರ್ ಟು ವಾಟರ್ ಫಾಲ್ಸ್. ಸೊ ಇವತ್ತು ಫುಲ್ ಕಂಪ್ಲೀಟ್ ಆಗಿ ಫ್ರಂಟಿಂದ ವಿಟ್ನೆಸ್ ಮಾಡ್ತೀವಿ ಅತಿರಪಲ್ಲಿ ಫಾಲ್ಸ್ನ. ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ. ಲೆಟ್ಸ್ ಗೋ. ವೆಲ್ಕಮ್ ಟು ಅತಿರಪಲ್ಲಿ ಫಾಲ್ಸ್. ಈ ಪ್ಲೇಸ್ ಮುಂಚೆ ಹಿಡನ್ ಸ್ಪಾಟ್ ಆಗಿತ್ತು. ಬಾಹುಬಲಿ ಮೂವಿ ಬಂದ್ಮೇಲೆ ಫೇಮಸ್ ಆಯಿತು. ನೀವು ನೋಡ್ತಿದ್ದೀರಾ ಎಷ್ಟು ಜನ ಗೊತ್ತಾ, ಒಂದು ಫೋಟೋ ತೊಗೊಳಕ್ಕೂ ಕ್ಯೂ ಅಲ್ಲಿ ನಿಂತ್ಕೋಬೇಕು. ತುಂಬಾ ಬೇಜಾರಾಯಿತು ಈ ಥರ ಪ್ಲೇಸಸ್ನೆಲ್ಲ ಇಷ್ಟೊಂದು ಜನ ಬಂದು ಹಾಳು ಮಾಡ್ತಿದ್ದಾರೆ. ಫುಲ್ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ರು ಹಂಗೆ ಹೇಳಬೇಕಂದ್ರೆ. ಸೊ ನಾವು ಫಾಲ್ಸ್ ಮುಗಿಸ್ಕೊಂಡು ಬಂದ್ವಿ. ಬಂದಮೇಲೆ ಆ್ಯಕ್ಚುಲಿ ಇಲ್ಲಿ ಮಾವಿನಕಾಯಿ ಎಲ್ಲ ಮಾರ್ತಿದ್ರು. ಸೊ ತಿನ್ಬೇಕಂತ ಅನ್ನಿಸ್ತು. ಸೊ ಅದಕ್ಕೆ ಮಾವಿನಕಾಯಿ ಎಲ್ಲ ತೊಗೊತಾ ಇದ್ವಿ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಎಲ್ಲ ಕಡೆ. ಸೊ ಕೆಲವು ವಾಲಂಟಿಯರ್ಸ್ ಎಲ್ಲ ಇದ್ದಾರೆ. ಸೊ ಅವ್ರೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಬಟ್ ನೆಟ್ವರ್ಕೇ ಸಿಗಲ್ಲ. ನೀವು ಇಲ್ಲಿಗೆ ಬಂದರೆ ಮೇನ್ಲಿ ಕ್ಯಾಶ್ನ ಕ್ಯಾರಿ ಮಾಡಿದ್ರೆ ಇಟ್ಸ್ ಈಸಿ. ಇಲ್ಲ ನೆಟ್ವರ್ಕ್ ಬೇಕಂದ್ರೆ ಒಬ್ರನ್ನ ಕೇಳಬೇಕು, ಮಾಡಬೇಕು. ಸ್ವಲ್ಪ ಅದೊಂದು ಪ್ರಾಬ್ಲಮ್ ಆಯಿತು. ಮತ್ತೆ ಒಂದು ಕಡೆ ಸ್ವಲ್ಪ ಏನದು ಬೋಂಡ ಥರ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಸೊ ಒಂದು ಅಂಗಡಿ ಇತ್ತು ಪಕ್ಕದಲ್ಲೇ. ಅಲ್ಲಿ ಹೋಗ್ಬಿಟ್ಟು ಮೊಟ್ಟೆ ಬೋಂಡ ತಗೊಂಡು ಹೋಗ್ತಾ ಇದ್ವಿ ಕಾರಲ್ಲಿ. ಸೊ ಹೋಗ್ತಾ ನನ್ನ ಫ್ರೆಂಡ್ ಟೇಸ್ಟ್ ಮಾಡಿಬಿಟ್ಟು ಸಕ್ಕದಾಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಬೇಕು ಅಂದ. ಅದು ನಾವು ಆಲ್ಮೋಸ್ಟ್ 15 kilometers ಅವೇ ಇದ್ವಿ. ಅದಕ್ಕೋಸ್ಕರ ಅಂದ್ಬಿಟ್ಟು ನಾವು ವಾಪಸ್ ಇಲ್ಲಿಗೆ ಬಂದಿದ್ದೀವಿ. ಸೊ ಈಗ ಅವ್ರು ಹೋಗ್ಬಿಟ್ಟು ಮೊಟ್ಟೆ ಬೋಂಡ ತಗೊತಾ ಇದ್ದಾರೆ. ನೋಡಿ ಎಷ್ಟು ಕ್ರೇವಿಂಗ್ಸ್ ಅಂತ. ಇನ್ನೊಂದೇನಂದ್ರೆ ಇಲ್ಲಿ ನಮ್ಮ ಪ್ರಕಾರ ನಮ್ಗೆ ಏನನ್ಸ್ತು ಅಂದ್ರೆ ಕೇರಳಲ್ಲಿ ನಾಟ್ ದ್ಯಾಟ್ ಸ್ಯಾಟಿಸ್ಫೈಡ್ ಫುಡ್ ಸಿಗ್ಲಿಲ್ಲ. ಬಟ್ ಸಿಗ್ದಾಗ ಯಾಕೆ ಬಿಡ್ಬೇಕಲ್ವಾ, ಅಲ್ವೇನೆ? ಅದಕ್ಕೇನೆ ಬಂದು ಮೊಟ್ಟೆದು ಬೋಂಡ ತಗೊಂಡು ಬಾರಿಸೋದೆ. ಈಗ ನೋಡಿ ಅಲ್ಲಿ ಹೋಗ್ಬಿಟ್ಟು ತಗೊಂಡು ಬರ್ತಾ ಇದ್ದಾರೆ. 5 ಬೋಂಡ ತಿಂದ್ರು. ಈಗ ಮತ್ತೆ ಒಂದು 10 ಬೋಂಡ ತಗೊಂಡಿರ್ತಾರೆ. ಎಷ್ಟು ಬೋಂಡ ತಗೊಂಡೆ? 5 ಅಷ್ಟೇ. ಸಾಕಾ ಇದು? ಆಲ್ರೆಡಿ ತಿಂತಿದ್ದಾನೆ. ತಗೊಂಡಣ ಅವಳಿಗೂ ತಿನ್ಸು. ಇಲ್ಲಿ ಹಲೋ ತಗೊಂಡ ಚಂದು? ಹಂಗೆ ಸ್ವೀಟ್ ಅದು ಬನಾನಾ ಟ್ರೈ ಮಾಡು. ತಗೊಂಡೆ? ಎಷ್ಟು ತಗೊಂಡೆ? 5. ಸಾಕಾ? ಇಲ್ಲಿ ನೋಡು ನೀನ್ ಹೊಟ್ಟೆಗೆ ಒಂದು 10 ಆದ್ರೂ ಬೇಕಲ್ಲ. ಇಲ್ಲೆಲ್ಲ ತಿನ್ನೋದು ನೋಡಿ ಹೆಂಗಿದೆ. ಇಲ್ಲಿ ಕಂಪ್ಲೀಟ್ ನಮ್ ಕಾರಲ್ಲಿ ಬರೀ ಇರೋದೇ ನನ್ ಕೈಯಲ್ಲಿ. ಇಲ್ಲಿ ಕೈಯಲ್ಲಿ ಇಲ್ಲಿ ಆಕ್ಚುಲಿ ತುಂಬ್ಕೊಂಡಿತ್ತು ಏನು ಕ್ರೇಜಿ. ಸೊ ಇಲ್ಲೇ ನಾವು ಮತ್ತೆ ವಾಪಸ್ ಬಂದ್ಬಿಟ್ಟು ಮೊಟ್ಟೆ ಬೋಂಡ ತಗೊಂಡಿದ್ದು. ಬಾಯ್. ಸೊ ಬೋಂಡ ತಗೊಂಡು ಈಗ ಆನ್ ದ ವೇ ಹೋಗ್ತಾ ಇದೀವಿ. ಇಲ್ಲಿ ಸಾರಂಗ ಸಿಕ್ತು. ಹಲೋ ಬಾಯ್ ಬಾಯ್. ಹಾಯ್ ಅಗೇನ್. ಸೊ ನಾನು ಅತಿರಪಲ್ಲಿ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ಒಂದು ಸ್ಟೇಗೆ ಹುಡುಕ್ತಾ ಇದ್ವಿ. ಸೊ ಹುಡ್ಕೋ ಟೈಮಲ್ಲಿ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋ ಕಡೆ ಸಿಗಲಿಲ್ಲ. ಸೊ ನಾವು ಪಳಿನಿ ಅಂತ ಹೇಳಿ ಒಂದು ಜಾಗದಲ್ಲಿ ಉಳ್ಕೊಂಡು ಇವತ್ತು ಫ್ರೆಶ್ ಆಗಿ ಮಾರ್ನಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಾನು ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕೆ ಸ್ಟೇ ಟ್ಯೂನ್. ಸೊ ಯಾರ್ಯಾರಿಗೆ ಇಷ್ಟ ಆಯಿತು ಈ ವ್ಲಾಗ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಸಿ ಯು ಅಗೇನ್. ಟೇಕ್ ಕೇರ್. ಬಾಯ್.